ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋದಲ್ಲಿ ನಿಮಗೆ 2024ರಲ್ಲಿ ನಡೆದಿರುವಂಥ ಒಂದು ಆ್ಯನ್ಯುವಲ್ ಎಕ್ಸಾಮ್ ಅಂದರೆ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಆ್ಯನ್ಯುವಲ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ವಿಡಿಯೋ ಭಾಳ ಇಂಟ್ರೆಸ್ಟ್ ಆಗಿದೆ. ಸಂಪೂರ್ಣವಾಗಿ 80ಕ್ಕೆ 80 ಅಂಕಗಳನ್ನು ನಾನು ನಿಮಗೆ ಇಲ್ಲಿ ನೀಡಿದ್ದೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಅದರಲ್ಲಿ ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋಗಿ ನೋಂದಣಿ ಸಂಖ್ಯೆ ಯಾವ ರೀತಿ ಇಲ್ಲಿದೆ ಆ ರೀತಿ ನೋಂದಣಿ ಸಂಖ್ಯೆಗಳನ್ನು ನೀವು ಇಲ್ಲಿ ಬರಿತಾ ಹೋಗಬೇಕು. ಸಮಯ ಎಷ್ಟು ನಿಮ್ಮದಿ ಮಾಡಿರ್ತಾರೆ ಅಂತಂದರೆ 3 ಗಂಟೆ 15 ನಿಮಿಷಗಳಿರ್ತವೆ. ಅಷ್ಟು ಪ್ರಶ್ನೆಗಳ ಸಂಖ್ಯೆ 36. ಇನ್ನು ಗರಿಷ್ಠ ಅಂಕ ಎಷ್ಟಿರ್ತದೆ ಅಂತಂದರೆ ನಿಮಗೆ 80. ಇನ್ನು ಸೂಚನೆಗಳನ್ನು ಒಂದೊಂದಾಗಿ ಗಮನಿಸ್ತಾ ಹೋಗಿ. ಒಂದು, ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು, ಪ್ರಶ್ನೆಯ ಸೂಚನೆಗಳನ್ನು ಉತ್ತರಿಸುವುದು. ಇನ್ನು ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನಲ್ಲಿ ಪರಿಗಣಿಸಲಾಗುವುದು. ರೇಖಾಚಿತ್ರ, ಗ್ರಾಫ್, ಭೂಪಟಗಳೊಳಗೊಂಡ ಪ್ರಶ್ನೆಗಳಿಗೆ ಪರ್ಯಾಯವಾಗಿ ಪ್ರಶ್ನೆ ಪತ್ರಿಕೆಯ ಕೊನೆಯಲ್ಲಿ ಪ್ರಶ್ನೆ ಪತ್ರಿಕೆ ವಿಭಾಗದಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿವರಣಾತ್ಮಕ ಪ್ರಶ್ನೆಗಳನ್ನು ನೀಡಲಾಗಿದೆ. ಸೊ ಇಷ್ಟು ನೀವು ಸೂಚನೆಗಳನ್ನು ಗಮನಿಸ್ತಾ ಹೋಗೋದು. ಇನ್ನು ಆತ್ಮೀಯ ವಿದ್ಯಾರ್ಥಿಗಳು, ನಿಮ್ಮದೊಂದು ರಿಕ್ವೆಸ್ಟು ನಂದು ಏನಪ್ಪ ಅಂತಂದರೆ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ, ವಿಡಿಯೋ ಲೈಕ್ ಆದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ. ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನಾವು ಭಾಗ ಎಯನ್ನು ನೋಡಿ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 5 ಅಂಕಗಳಿಗೆ ನಿಮಗೆ ಪ್ರಶ್ನೆ ವಿಭಾಗ ಇರ್ತದೆ. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ ಅಂತ ಹೇಳ್ತೀವಿ. ಇನ್ನು ಸಿಂಧೂ ಜನರ ಪ್ರಧಾನ ದೇವತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಾತೃದೇವತೆಯನ್ನು ಸಿಂಧೂ ಜನರ ಪ್ರಧಾನ ದೇವತೆಯನ್ನಾಗಿ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂದ್ರೆ ಪೂಜನೆ ಮಾಡೋದು ಮತ್ತು ಅನ್ವಯಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಪಶುಪತಿಯನ್ನು ಏನು ಮಾಡ್ತಿದ್ರು, ಆರಾಧಿಸ್ತಿದ್ರು. ಶಿವಾಜಿಯ ಕಿರೀಟಧಾರಣೆ ಯಾವ ವರ್ಷ ಆಗ್ತದೆ ಅಂದರೆ ಸಾಮಾನ್ಯ ಶಕ 1674ರಲ್ಲಿ ಆಗ್ತದೆ. ನನಗೆ ಒಂದು ಕಮೆಂಟ್ ಮಾಡಿ ನೀವು ಶಿವಾಜಿಯ ಗುರು ಯಾರು ಅಂಥೇಳಿ. ಇನ್ನು ವೇದಗಳಿಗೆ ಹಿಂತಿರುಗಿ ಎಂಬ ಒಂದು ವಾಕ್ಯವನ್ನು ಕರೆಯನ್ನು ನೀಡಿದವರು ಯಾರು ಅಂತಂದರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಕರೆಯನ್ನು ನೀಡ್ತಾರೆ. ಇವರೊಂದು ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಆ ಸಮಾಜ ಯಾವುದು ಅಂಥೇಳಿ ನನಗೆ ನೀವೇನು ಮಾಡಿ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಅಧ್ಯಕ್ಷೆಯನ್ನು ವಹಿಸಿದರು. ಹಾಗಾದರೆ ಪ್ರಥಮ ಅಧಿವೇಶನ ಎಲ್ಲಿ ನಡೀತು ಅಂತೇಳಿ ನಾನು ಕಮೆಂಟ್ ಮೂಲಕ ತಿಳಿಸಿ. ಗೋಪಾಲಕೃಷ್ಣ ಗೋಖಲೆ ಕ್ರಾಂತಿಕಾರಿಗಳಾಗಿರಲಿಲ್ಲ. ಬಾಲಗಂಗಾಧರ ತಿಲಕ್ ಅವರು ಮಂದಗಾಮಿಗಳಾಗಿರಲಿಲ್ಲ. ಅರವಿಂದ್ ಘೋಷ್ ಅವರು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆ ಮಾಡಲೇ ಇಲ್ಲ. ಗಣೇಶೋತ್ಸವವನ್ನು ಯಾರು ಆಚರಣೆ ಮಾಡ್ತಾರೆ ಅಂತಂದರೆ ಬಾಲಗಂಗಾಧರ ತಿಲಕ್ ಅವರು. ಇನ್ನು ಬಿಟ್ಟ ಸ್ಥಳವನ್ನು ನೋಡಿ. ಇನ್ನು ದಾದಾಬಾಯಿ ನವರೋಜಿ ಉಳುಮೆ ಮಾಡುವ ಭೂಮಿ, ಪುರುಷಪುರ, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ವಿಲಿಯಂ ಬೆಂಟಿಕ್ ಮತ್ತು ದಿನ್ ಇ ಇಲಾಹಿ. ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ. 2023ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಪುರುಷಪುರ ಕಾನಿಷ್ಕನ ರಾಜಧಾನಿಯಾಗಿತ್ತು. ಪುರುಷಪುರ ಏನಾಗಿತ್ತು ಅಂದರೆ ಕಾನಿಷ್ಕನ ರಾಜಧಾನಿಯಾಗಿತ್ತು. ಅಕ್ಬರ್ ಸ್ಥಾಪಿಸುವ ಹೊಸ ಧರ್ಮ ಅಂತಂದರೆ ದಿನ್ ಇ ಇಲಾಹಿ. ಇಲ್ಲಿ ಎಲ್ಲ ಧರ್ಮಗಳಿಗೆ ಸರ್ವಧರ್ಮ ಅವಕಾಶವನ್ನು ನೀಡಿದ್ದ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಅಂತ ಕೇಳಿದ್ದಾರೆ. ಅದು ಯಾರು ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳ್ತೀನಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ ದಾದಾಬಾಯಿ ನವರೋಜಿಯವರು. ಇವರೇನು ಹೇಳ್ತಾರೆ ಅಂತಂದರೆ ಭಾರತೀಯ ಸಂಪತ್ತು ಬ್ರಿಟಿಷರಿಗೆ ಹರಿದು ಹೋಗ್ತಾ ಇದೆ ಅಂತ ಹೇಳ್ತಾರೆ ಇವರು. ಇನ್ನು ಹೊಂದಿಸಿ ಬರೆಯನ್ನು ನೋಡ್ತಾ ಹೋದಾಗ ಈ ಟಾಲೆಮಿ ಯಾವ ಗ್ರಂಥವನ್ನು, ಜಿಯಾಫ್ರಿ ಗ್ರಂಥವನ್ನು ನೋಡ್ತೀರಿ ನೀವು. ಶ್ರೀ ವಿಜಯನ ಕವಿರಾಜ ಮಾರ್ಗ. ರಾಮದಾಸ ಏನಾಗಿದ್ದ ಅಂತಂದರೆ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಕಾರನಾಗಿದ್ದ. 2ನೇ ಇಬ್ರಾಹಿಂ ಆದಿಲ್ ಶಾ ನಿಮಗೆಲ್ಲ ಗೊತ್ತಿದೆ. ಜಗದ್ಗುರು ಬಾದಶಾ ಏನಿಲ್ಲಿ ಆದಿಲ್ ಶಾಹಿಗಳ ಅಂತಂದರೆ ಜಗದ್ಗುರು ಬಾದಶಾ ಎಂಬ ಬಿರುದನ್ನು ಪಡೆದಿದ್ದ. ಟಿಪ್ಪು ಸುಲ್ತಾನ್ ಏನಾಗಿದ್ದ ಅಂತಂದರೆ ಮೈಸೂರಿನ ಹುಲಿ ಅಂತ ಹೇಳ್ತೀವಿ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಮೌರ್ಯರ ರಾಜ ಲಾಂಛನ ಯಾವುದು? ಅದು ಧರ್ಮಚಕ್ರ. ಕುಡುವಳೆ ಅಂದರೆ ಈ ಚೋಳರ ಪದ್ಧತಿಯಲ್ಲಿ ನಾವಿಲ್ಲಿ ಕಾಣ್ತೀವಿ. ಅದೃಷ್ಟ ಆಯ್ಕೆ ಅಂತ ಹೇಳ್ತೀವಿ, ಯಾಕಂದರೆ ಅಧಿಕಾರಿಗಳನ್ನ ಆಯ್ಕೆ ಮಾಡುವಲ್ಲಿ ಈ ಪದ್ಧತಿಯನ್ನು ಬಳಸ್ತಾ ಇದ್ರು. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ನಾನು ಕಿರು ಪರೀಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿರೋದು ನೀವು ಗಮನಿಸಿಲ್ಲ ಅಂದರೆ ವಿಡಿಯೋಗಳನ್ನು ಗಮನಿಸಿ. ಪ್ಲೇಲಿಸ್ಟ್ ಇದಾವೆ. ಗುರುಗ್ರಂಥ ಸಾಹೇಬ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷ್ ವಿರುದ್ಧ ಏಕ ದಂಗೆ ಎದ್ದಳು ಅಂತಂದರೆ ದತ್ತುಪುತ್ರ ಹಕ್ಕಿಲ್ಲ ಎಂಬ ಪದ್ಧತಿ ವಿರುದ್ಧ ದಂಗೆ ಹೇಳ್ತಾರೆ. ಯಾಕಂದ್ರೆ ಲಾರ್ಡ್ ಡಾಲ್ ಹೌಸಿ ಈ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಕರ್ನಾಟಕ ಕೇಸರಿ ಎಂಬ ಪ್ರಸಿದ್ಧರಾದವರು ಯಾರು ಅಂತಂದರೆ ಗಂಗಾಧರ ರಾವ್ ದೇಶಪಾಂಡೆ ಅವರು ಏನಪ್ಪ ಅಂತಂದ್ರೆ ಕರ್ನಾಟಕ ಕೇಸರಿ ಎಂಬ ಪ್ರಸಿದ್ಧ ಬಿರುದನ್ನು ಇಲ್ಲಿ ಪಡಿತಾರೆ ಅವರು. ವಿದ್ಯಾರ್ಥಿಗಳೇ, ಭಾಗ ಬಿ ಯನ್ನು ಗಮನಿಸ್ತಾ ಹೋಗಿ. ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗೆ ಪ್ರತಿಯೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. 16 ಅಂಕಗಳಿರುವಂಥ ವಿಭಾಗ ಇದು. ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ಸ್ಥಳಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಹಳೆಬೀಡು ಇದೆ, ಹಂಪಿ ಇದೆ, ಅಜಂತಾ ಇದೆ, ಎಲ್ಲೋರ ಇದೆ ಇತ್ಯಾದಿ. ಅದರಲ್ಲಿ ಬೇಲೂರು ಸಹ ಈಗ ಈ ಪಟ್ಟಿಯಲ್ಲಿ ಸೇರಿದೆ ಅಂತ ಹೇಳೋದು. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೆಂದರೆ ಹಳೆಯ ಶಿಲಾಯುಗ.
ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ವಿಡಿಯೋವನ್ನು ಸ್ಪೀಡಾಗಿ ಓದಲಿಕ್ಕೆ ಕಾರಣ ಏನು, ಎಲ್ಲವನ್ನು ಕವರ್ ಆಗಲಿ ಅನ್ನೋ ಉದ್ದೇಶ. ಹೀನಾಯನ ಮತ್ತು ಮಹಾಯಾನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ವಿದ್ಯಾರ್ಥಿಗಳ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಆರ್ಯ ವಿಕ್ರಮಾದಿತ್ಯ ಆಸ್ಥಾನದ ಕವಿ ಯಾರು ಅಂತಂದರೆ ಬಿಲ್ಲಣ ಮತ್ತು ಅವನ ಕೃತಿ ವಿಕ್ರಮಾದಿತ್ಯ ದೇವಚರಿತೆ. ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದ ಯಾವುದಾದ್ರು 2 ಕಾರಣಗಳನ್ನು ತಿಳಿಸಿ. ಮಂಗೋಲಿಯನ್ನ ದಾಳಿಯನ್ನು ತಡೆಗಟ್ಟಲು ಮತ್ತು ಸಾಮ್ರಾಜ್ಯ ಮಧ್ಯಭಾಗದಲ್ಲಿ. ಯಾಕಂತಂದರೆ ಎಲ್ಲವನ್ನ ಒಂದೇ ರೀತಿಯಲ್ಲಿ ಸರಿಸಮಾನವಾಗಿ ನೋಡ್ಕೋಬೇಕಂತೇಳಿ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳಂತಂದರೆ ಜೀಜಾಬಾಯಿ ಮತ್ತು ತುಕಾರಾಮ್ ರಾಮದಾಸ್. ಇವರ ಗುರು ಯಾರು ಅಂತೇಳಿ ನನ್ನ ಕಮೆಂಟ್ ಮೂಲಕ ನೀವೆಲ್ಲ ವಿದ್ಯಾರ್ಥಿಗಳು ನನಗೆ ತಿಳಿಸಬೇಕು. ಇನ್ನು ಅಷ್ಟೇ ಅಲ್ಲದೆ ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಿತ್ರವಿದ್ದ ಗೋವಿಂದ ಅದರ ಏನಪ್ಪ ಅಂತ ಕನ್ನಡ ಪ್ರಥಮ ನಾಟಕ ಮತ್ತು ಅದನ್ನು ಕರ್ತೃ ಯಾರು ಅಂತಂದರೆ ಸಿಂಗರಾಯ ಅಂತ ಹೇಳ್ತೀವಿ. ಭಾರತದಲ್ಲಿನ ಪೋರ್ಚುಗೀಸರು ಯಾವುದಾದ್ರೂ 2 ವ್ಯಾಪಾರ ಕೇಂದ್ರಗಳು ಡ್ಯೂ ಡಮನ್ ಮತ್ತು ಬಾಂಬೆ ಗೋವಾ ಅಂತ ಹೇಳ್ತೀವಿ. ಬ್ರಹ್ಮ ಸಮಾಜ ಸ್ಥಾಪನೆಗೊಂಡದ್ದು ಎಲ್ಲಿ ಮತ್ತು ಯಾವ ವರ್ಷ? ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ತದೆ 1828ರಲ್ಲಿ. ಯಾರು ಸ್ಥಾಪನೆ ಮಾಡಿದ್ರು ಅಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. JVP ಹೆಸರೇ ಸೂಚಿಸುವಂತೆ ಜೆ ಅಂದರೆ ಜವಾಹರ್ಲಾಲ್ ನೆಹರು, ವಿ ಅಂದರೆ ವಲ್ಲಭಾಯಿ ಪಟೇಲ್, ಪಿ ಅಂದರೆ ಪಟ್ಟಾಭಿ ಸಿದ್ದರಾಮಯ್ಯ. ಇನ್ನು ಭಾಗ ಸಿ ಅನ್ನು ನೋಡಿ, ಕೆಳಗಿನ ಯಾವುದಾದ್ರು 8 ಪ್ರಶ್ನೆಗಳಿಗೆ ಪ್ರತಿಯೊಂದು 15 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲು ನಿಮಗೆ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ನಾನು ಇದರ ವಿವರಣೆಯನ್ನು ಉತ್ತರವನ್ನು ಕೊಟ್ಟಿದ್ದೀನಿ. ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲಿ ಕಾರಣಗಳನ್ನು ನಾನು ಕೊಟ್ಟಿದ್ದೀನಿ, ಪೀಠಿಕೆ ನೀವು ಬರೀರಿ. ವೈದಿಕೀಯ ಧರ್ಮದಲ್ಲಿನ ಗೊಂದಲಗಳು ಯಾವ ರೀತಿ ಆಗ್ತಾಯಿದ್ವು? ಯಾಕಂದರೆ ವೈಷ್ಣವ, ಶೈವ, ಶೂದ್ರ ಏನು ಪಂಗಡಗಳಿದ್ದವು, ಆ ಧರ್ಮಗಳಿದ್ದವು, ಅಲ್ಲಿ ಗೊಂದಲಗಳು ಉಂಟಾಗ್ತವೆ. ಪುರೋಹಿತ ವರ್ಗದ ಪರಮಾಧಿಕಾರ, ಯಾಕಂದರೆ ಬ್ರಾಹ್ಮಣದವರು ನಾವು ಶ್ರೇಷ್ಠರು, ನಾವೇ ಇಲ್ಲಿನ ಮುಖಂಡರು, ನಾವು ಪರಮಾಧಿಕಾರ ಹೊಂದಿದ್ದೇವೆ ಅಂತೇಳಿ, ಹಾಗಾಗಿ ಸಹ ಅದೊಂದು ಅಂಶ ಆಗ್ತದೆ. ಬಹಳ ಅತಿಯಾಗಿ ಪ್ರಾಣಿ ಬಲೆಯನ್ನು ಮಾಡ್ತಾಯಿದ್ರು. ಮಂತ್ರಗಳ ಪಠಣದಿಂದ ಸಹ ಆಯಿತು. ಜಾತಿ ಪದ್ಧತಿ, ಬಹಳ ಅತಿಯಾದಂಥ ಜಾತಿ ಪದ್ಧತಿ, ಇದರಿಂದ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತೀನಿ. ಮಹಾನ್ ವ್ಯಕ್ತಿಗಳ ಜನನ ಇಲ್ಲಿ ಆಗ್ತದೆ. ಅದರಲ್ಲಿ ಬುದ್ಧ, ಮಹಾವೀರ ಅನ್ನುವಂಥ ವ್ಯಕ್ತಿಗಳು ಏನಪ್ಪ ಅಂತಂದರೆ ಇಲ್ಲಿ ಜನನ ಆಗಿರೋದ್ರಿಂದ ಹೊಸ ಉದಯ ಅಥವಾ ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಗಿದೆ ಅಂತಲೂ ಸಹ ನಾವು ಇಲ್ಲಿ ಹೇಳ್ಬೋದು. ಸರ್ ಇಷ್ಟು ಬರೆದ್ರೆ ಸಾಕಾ ಅಂತೀರ? ಹೌದ್ರಿ, ಇಷ್ಟು ಪಾಯಿಂಟ್ಗಳು ಬರೆದ್ರೆ ಭಾಳ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕಂದರೆ ಮಂಡಳಿ ಸಹ ಅದನ್ನೇ ಹೇಳ್ತದೆ. ಹೊಯ್ಸಳರ ವಾಸ್ತುಶಿಲ್ಪ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಪೀಠಿಕೆಯನ್ನು ಹಾಕಿದ್ದಾನೆ. ಹೊಯ್ಸಳರ ವೇಸರ ಮತ್ತು ದ್ರಾವಿಡ ಶೈಲಿಯನ್ನು ಒಳಗೊಂಡಂಥ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಬೆಳೆಸಿದ್ರು. ಅದು ಹೊಯ್ಸಳ ಶೈಲಿ ಎಂದು ಪ್ರಸಿದ್ಧವಾಗಿದೆ. ಈ ಶೈಲಿಯು ಪ್ರಮುಖವಾಗಿ ನಕ್ಷತ್ರಾಕಾರ ತಳಪಾಯ, ಸುಮಾರು 4 ಅಡಿ ಎತ್ತರದ ನಕ್ಷತ್ರ ಜಗತಿ ಇತ್ತು. ದೇವಾಲಯ ಸುತ್ತಮುತ್ತಲಿನ ಜಗತಿ ತೆರೆದ ಪ್ರದಕ್ಷಿಣೆ ಪಥವಾಗಿತ್ತು. ಇನ್ನು ವೈವಿಧ್ಯಮಯ ರಚನೆ ವಿನ್ಯಾಸಗಳೊಳಗೊಂಡ ಗುಣಪಾದ ಕಂಬಗಳಿದ್ವು. ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವಂಥ ಮದನಿಕೆ ವಿಗ್ರಹಗಳನ್ನು ನೀವು ಬೇಲೂರಿಗೆ ಅದು ನೋಡಿದ್ರೆ ಕಾಣಿಸ್ತದೆ. ವಿಶಾಲವಾದ ನವರಂಗ ಮಧ್ಯಭಾಗವನ್ನು ಹೇಳ್ತೀವಿ. ಇನ್ನು ಭುವನೇಶ್ವರಿ ಅಂದರೆ ಕೆತ್ತನೆ ಒಳಗೊಂಡಂಥ ಮೇಲ್ಛಾವಣಿ ಭುವನೇಶ್ವರಿ ಅಂತ ಕರಿತೀವಿ. ಅಂದರೆ ಮೇಲ್ಛಾವಣಿ ನೋಡಿದಾಗ ನಿಮ್ಗೆ ಕೆತ್ತನೆ ಕಾಣ್ತದೆ. ಇನ್ನು ಪಿರಾಮಿಡ್ನ ಆಕಾರದಲ್ಲಿರುವಂಥ ವಿಮಾನ ಅಂದರೆ ಛಾವಣಿ ಯಾವುದಂತ ಪಿರಾಮಿಡ್ ಆಕಾರದಲ್ಲಿ ಇತ್ತು ಅಂತ ಹೇಳ್ತಾರೆ. 1 ರಿಂದ 5 ಗರ್ಭಗೃಹಗಳು ಅಂದರೆ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಮತ್ತು ಪಂಚಕೂಟ ಅಂಥೇಳಿ ಈ ರೀತಿಯಾದಂಥ ಏನಪ್ಪ ಅಂತಂದರೆ ನೀವು ಈ ರೀತಿ ಉತ್ತರಗಳನ್ನು ಬರೆದಾಗ 5 ಅಂಕ ನಿಮಗೆ ಸುಲಭವಾಗಿ ಸಿಗ್ತದೆ ಅಂತ ಹೇಳ್ತೀನಿ. ಬಸವೇಶ್ವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯ ಶಕ 1132ರಲ್ಲಿ ಬಾಗೇವಾಡಿಯಲ್ಲಿ ಜನನ ಆಗ್ತದೆ. ಮಾದರಸ ಮತ್ತು ಮಾದಲಾಂಬಿಕೆ ತಂದೆ ತಾಯಿಗಳು 8ನೇ ವಯಸ್ಸಿನಲ್ಲಿ ಜನಿವಾರವನ್ನು ತೆಗಿತಾರೆ. ಲಿಂಗ ದೀಕ್ಷೆ ನನಗಿದೆ ಅಂತ ಹೇಳ್ತಾರೆ. ಕಲಚೂರಿ ಅರಸನ ಬಿಜ್ಜಳ ಬಳಿ ಏನಪ್ಪ ಅಂತಂದರೆ ಕರ್ಣಿಕನಾಗಿ ಕೆಲಸವನ್ನು ಮಾಡ್ತಾರೆ. ಅಧಿಕಾರ ಮತ್ತು ಸಂಪತ್ತು ತಾಕಿಕೆ ಯಾವುದನ್ನು ಇವರು ಲೆಕ್ಕಕ್ಕೆ ಆಗದೆ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಾರೆ. ಸಮಾಜದಲ್ಲಿ ರೂಢಿದ್ದ ಜಾತಿ ಪದ್ಧತಿ, ಮೂಢನಂಬಿಕೆ, ಬಹು ದೇವತಾ ಆರಾಧನೆ, ಮೂರ್ತಿ ಪೂಜೆ ಮತ್ತು ಪ್ರಾಣಿ ಬಲಿಯನ್ನು ನಿರ್ಮೂಲನೆ ಮಾಡ್ತಾರೆ, ತಡೆಗಟ್ತಾರೆ. ಇನ್ನು ರಾಜ್ಯದಲ್ಲಿ ಪ್ರವಾಸಗಿರನ್ನು ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಸಹಭೋಜನಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಬ್ರಾಹ್ಮಣ ಮಧುವಯ್ಯನ ಮಗಳಿಗೆ ಮತ್ತು ಹರಿಜನ ಹರಳಯ್ಯನ ಮಗನಿಗೆ ವಿವಾಹ ಮಾಡ್ತಾರೆ. ಪ್ರಾಣಿ ಬಲಿಯನ್ನು ತಡೆದು ದಯವೇ ಧರ್ಮದ ಮೂಲ ಎಂದು ಹೇಳ್ತಾರೆ. ಶಕ್ತಿ ವಿಶಿಷ್ಟ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಾನು ಪ್ರಶ್ನೆನ ಕೇಳ್ತೇನೆ, ಅದ್ವೈತ ಸಿದ್ಧಾಂತ ಪ್ರತಿಪಾದಕನ ಕಮೆಂಟ್ ಮೂಲಕ ತಿಳಿಸಿ. ಕಾಯಕವೇ ಕೈಲಾಸ ಎಂದು ಬಸವೇಶ್ವರ ತಮ್ಮ ತತ್ವವನ್ನು ಪ್ರಚಾರ ಮಾಡಿದ್ರು. ಕಲ್ಯಾಣದಲ್ಲಿ ಅನುಭವ ಮಂಟಪ ಎಂಬ ಸ್ಥಳವನ್ನು ಸ್ಥಾಪನೆ ಮಾಡ್ತಾರೆ. ವಚನ ಮಂಟಪ ಎಂದು ಕರೆತರು. ಇಲ್ಲಿ ಧರ್ಮಗೋಷ್ಠಿಗಳನ್ನು, ಸಾಮಾಜಿಕ ಧಾರ್ಮಿಕ ಸಮಸ್ಯೆಗಳನ್ನು ಚರ್ಚೆಯನ್ನು ಇಲ್ಲಿ ಮಾಡ್ತಾಯಿದ್ರು. ಇಷ್ಟು ನೀವು ಈ ಒಂದು ಬಸವಣ್ಣವರ ಕುರಿತು ಬರೆದ್ರೆ ಭಾಳ ಉತ್ತಮ ಅನ್ನಿಸ್ತದೆ. ಇಷ್ಟಕ್ಕೆ ನಿಮಗೆ ಸರಳವಾಗಿ 5 ಅಂಕ ಸಿಗ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಹೋಗಿ. ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣ ಮೇಲೆ ಬೀರಿದ ಪ್ರಭಾವನ ಕುರಿತು ಚರ್ಚಿಸಿರಿ ಅಂತ ಕೇಳಿದ್ದಾರೆ. ಯುರೋಪಿಯನ್ನರು ಭಾರತಕ್ಕೆ ಆಗಮಿಸುವ ಮೊದಲು ಭಾರತದಲ್ಲಿನ ಶಿಕ್ಷಣವು ಧರ್ಮಾಧಾರಿತವಾಗಿತ್ತು. ಅಂದರೆ ಭಾರತದಲ್ಲಿ ಶಿಕ್ಷಣ ಹೆಂಗಿತ್ತು ಅಂದರೆ ಧರ್ಮದ ಆಧಾರವಾಗಿತ್ತು. ಸಾಮಾನ್ಯ ಶಕ 1813ರಲ್ಲಿ ಚಾರ್ಟರ್ ಕಾಯ್ದೆ ಜಾರಿಗೆ ಬರ್ತದೆ. ಶಿಕ್ಷಣ ಅಭಿವೃದ್ಧಿಗಾಗಿ ವಾರ್ಷಿಕ ವೆಚ್ಚವಾಗಿ ಅಲ್ಲಿನ
ಅಧಿಕಾರಿಗಳು ಮತ್ತು ರಾಜರುಗಳು 1,00,000 ರೂಪಾಯಿಯನ್ನು ನಿಗದಿ ಮಾಡಬೇಕಾಗಿತ್ತು. ಮೆಕಾಲಿ ವರದಿ ಜಾರಿಗೆ ಬಂದಾಗ 1830ರಲ್ಲಿ ಅದೇನು ಹೇಳ್ತದೆ ಅಂತಂದರೆ, ಭಾರತದಲ್ಲಿ ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ವ್ಯವಸ್ಥೆ ಬೆಳವಣಿಗೆಗೆ ಹಾಗೂ ಇಂಗ್ಲೀಷ್ ಶಿಕ್ಷಣದ ಮಧ್ಯಮವಾಗಿರಬೇಕೆಂದು ಪ್ರತಿಪಾದನೆ ಮಾಡ್ತದೆ. ಪಾಶ್ಚಿಮಾತ್ಯ ಕಲಿಕೆಯು ಇಲ್ಲಿ ಓರಿಯೆಂಟಲ್. ಈ ವುಡ್ಸ್ ವರದಿ ಏನು ಹೇಳ್ತದೆ, ಸಾಮಾನ್ಯ ಶಕ 1854ರಲ್ಲಿ ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ, ಪಟ್ಟಣಗಳಲ್ಲಿ ಪ್ರೌಢಶಾಲೆ, ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳ ಆರಂಭ, ಪ್ರಾಥಮಿಕ ಶಿಕ್ಷಣವು ದೇಶೀಯ ಭಾಷೆಯಲ್ಲಿ, ಪ್ರೌಢಶಾಲೆ ಹಾಗೂ ಉನ್ನತ ಶಿಕ್ಷಣ ಆಂಗ್ಲ ಭಾಷೆಯಲ್ಲಿ, ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಅನುದಾನ ನೀಡುವುದು, ಶಿಕ್ಷಣದ ಮೇಲ್ವಿಚಾರಣೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಬಿಡುವುದು, ಈ BO ಮತ್ತು DDP ಏನು ಹೇಳ್ತೀವಲ್ಲ ಆ ರೀತಿ. ಇನ್ನು ಹಳ್ಳಿಗಳಲ್ಲಿ ಪ್ರಾಥಮಿಕ ಶಿಕ್ಷಣ, ಪಟ್ಟಣದಲ್ಲಿ ಪ್ರೌಢ ಶಿಕ್ಷಣ, ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳು, ಇನ್ನು ಖಾಸಗಿ ಶಿಕ್ಷಣಕ್ಕೆ ಇನ್ನು ಮೇಲ್ವಿಚಾರಣೆ. ಈ ಬಾಂಬೆ, ಮದ್ರಾಸ್, ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ರು. ಶಿಕ್ಷಕರ ತರಬೇತಿಯನ್ನು ಕೊಡಬೇಕು ಕಂಪಲ್ಸರಿ ಅಂತ ಹೇಳಿದ್ರು. ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳ ಸ್ಥಾಪನೆಯನ್ನು ಮಾಡಿದ್ರು. ನೋಡಿರಿ ಯಾವೆಲ್ಲ ರೀತಿಯಾದಂಥ ಶಿಕ್ಷಣಕ್ಕೆ ಒತ್ತನ್ನು ಬ್ರಿಟಿಷರಲ್ಲಿ ಕೊಟ್ಟರು. ಹಾಗಾಗಿ ಅಲ್ಲಿ ಇನ್ನು ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯ ಕೊಟ್ಟರು. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮಹಾಸನ್ನದನ್ನು ಜಾರಿಗೆ ತಂದರು ಇವರು. ಭಾಗ ಡಿ ಅನ್ನು ನೋಡ್ತಾ ಹೋಗಿ ಕೆಳಗಿನ 2 ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಗುಪ್ತರ ಕಾಲವನ್ನು ಭಾರತ ಇತಿಹಾಸ ಕಾಲ ಸುವರ್ಣಯುಗ ಎಂದು ಏಕೆ ಕರೆತರು? ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ. ಸರ್ ವಿಶ್ವೇಶ್ವರಯ್ಯನ ಆಧುನಿಕ ಮೈಸೂರಿನ ನಿರ್ಮಾತ ಎಂದು ಏಕೆ ಕರೆಯಲಾಯಿತು? ಭಾರತ ರಾಷ್ಟ್ರೀಯ ಚಳವಳಿ ಗಾಂಧೀಜಿ ಪಾತ್ರವನ್ನು ಚರ್ಚಿಸಿ ಅಂತ ಕೊಟ್ಟು ಆ ಪ್ರಶ್ನೆಗಳ ಅನುಸಾರವಾಗಿ ನಾನು ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ, ಗಮನಿಸ್ತಾ ಹೋಗಿ. ಕೆಲವು ನಾನು 2 ಪ್ರಶ್ನೆಗಳನ್ನು ಆಯ್ಕೆಕೊಂಡಿದ್ದೀನಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ. ಸಾಮಾನ್ಯ ಶಕ 1296 ಮತ್ತು 1316ರಲ್ಲಿ ಒಂದು ಆಡಳಿತವನ್ನು ಮಾಡ್ತಾನೆ. ಉತ್ತರ ಭಾರತದಲ್ಲಿ ದಿಗ್ವಿಜಯಗಳು ಗುಜರಾತ್, ರಣಥಂಬೋರ್, ಮೇವಾರಲ್ಲಿ ಏನು ಮತ್ತಂದ್ರೆ ಆಕ್ರಮಣ ಮಾಡ್ತಾನೆ. ಇತರೆ ಆಕ್ರಮಣಗಳು ಮಾಳ್ವಾ, ಉಜ್ಜಯಿನಿ, ಮಂಡು, ದಾರ್, ಚಾಂದೇರಿ, ಜೇವೂರ್ ಮತ್ತು ಮಂಗೋಲಿಯನ್ ದಾಳಿಗಳನ್ನು ಎದುರಿಸ್ತಾನೆ. ದಕ್ಷಿಣ ಭಾರತದ ದಂಡಯಾತ್ರೆಗಳು ದೇವಗಿರಿ ಮೇಲೆ, ವಾರಂಗ್ ಮೇಲೆ, ದ್ವಾರ ಸಮುದ್ರದ ಮೇಲೆ, ಮಥುರೈ ಇವೆಲ್ಲವೂ ಏನಪ್ಪ ಅಂತಂದರೆ ಇಲ್ಲಿ ಮಾಡ್ತಾನೆ. ನಿಮ್ಗೆ ಗೊತ್ತಿರಲಿ, ಮೇವಾರದಲ್ಲಿ ಈ ರಾಣಿ ಪದ್ಮಾವತಿಯನ್ನು ಪಡಲಿಕ್ಕೆ ಮೇವಾರ ಚಿತ್ತೋಡದ ಮೇಲೆ ದಾಳಿಯನ್ನು ಮಾಡ್ತಾನೆ. ಭಾರತದಲ್ಲಿ ಅಧಿಪತಿಯನ್ನು ಅವನಿಗೆ ಪ್ರಪಂಚವನ್ನು ಗೆಲ್ಲಬೇಕು ಎಂಬ ಮಾತುಕಾಂಕ್ಷೆಯನ್ನು ಅವನಲ್ಲಿತ್ತು. ಈಗ ನಾವು ಅಲೆಕ್ಸಾಂಡರ್ ಯಾವ ರೀತಿ ಇದ್ದ ಅಂತ ಹೇಳ್ತೀವಲ್ಲ ಆ ರೀತಿ. ಆದರೆ ಇಡೀ ಭಾರತವನ್ನು ಗೆಲ್ಲುವುದರಲ್ಲೇ ಅವನು ತೃಪ್ತಿನಾಗಬೇಕಾಯಿತು. ಆದಾಗ್ಯೂ ಅವನು ಸಿಕಂದರ್ 2ನೇ ಅಲೆಕ್ಸಾಂಡರ್ ಎಂಬ ಬಿರುದಿನೊಂದಿಗೆ ನಾಳೆಗಳನ್ನು ಹೊರಡಿಸಿದನು. ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಪ್ರಬಲ ಮತ್ತು ಸಮರ್ಥ ಆಡಳಿತನಾಗಿದ್ದ. ನೋಡಿರಿ ಇತಿಹಾಸ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ದಾನೆ. ಭೂಮಿ ಮೇಲೆ ದೇವರ ಪ್ರತಿನಿಧಿ ಅಥವಾ ದೇವರ ನೆರಳು ಎಂಬ ಕೊಂಡಿದ್ದ ಅಂತ ಹೇಳ್ತೀವಿ ನಾವು. ಇನ್ನು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಈ 2ನೇ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ 3 ಹಂತಗಳನ್ನು ನೋಡ್ತೀವಿ. ಒಂದು ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ, ಗಾಂಧಿ ಯುಗ ಅಂತ ಹೇಳ್ತೀವಿ ನಾವು. ಗಾಂಧೀಜಿ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಿದ್ರು? ತೃತೀಯ ಹಂತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿ ಮಹತ್ತರ ಪಾತ್ರ ವಹಿಸಿದರು. ಅವರು ಭಾರತದ ಜನತೆಗೆ ರಾಜಕೀಯ ಶಿಕ್ಷಣ ನೀಡಿದರಲ್ಲದೆ ಪ್ರಬಲ ಬ್ರಿಟಿಷ್ ಸಾಮ್ರಾಜ್ಯದೊಡನೆ ಹೋರಾಡಲು ಸತ್ಯಾಗ್ರಹ ಎಂಬ ಅಸ್ತ್ರವನ್ನು ತಂದರು. ಅವರಲ್ಲದೆ ಚಳವಳಿಯನ್ನು ಯಶಸ್ವಿಯಾಗಿ ಮುನ್ನಡೆಸಿದರು ಮತ್ತು ಆ ಜನರಲ್ಲಿ ಮುಖಂಡರಲ್ಲಿ ಪ್ರಮುಖರಾಗಿದ್ದರಿಂದ ಈ ಹಂತದ ರಾಷ್ಟ್ರೀಯ ಚಳವಳಿ ಗಾಂಧಿ ಯುಗವನ್ನು ಜನಪ್ರಿಯವಾಗಿದೆ ಅಂತ ಹೇಳ್ತೀವಿ ನಾವು. ಈ ಹಂತದಲ್ಲಿ ಪ್ರಮುಖ ಘಟನೆಗಳು ಯಾವ್ಯಾವು ಅಂತಂದರೆ ಚಂಪಾರಣ್ಯ ಸತ್ಯಾಗ್ರಹ, ಅಹಮದಾಬಾದ್ನೆಯ ಏನಪ್ಪ ಅಂತಂದರೆ ನಾವು ಗಿರಣಿಯ ಸತ್ಯಾಗ್ರಹ ಆಗ್ತದೆ, ಎಡಾ ಸತ್ಯಾಗ್ರಹ, ಚಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಖಿಲಾಫತ್ ಚಳವಳಿ, ಅಸಹಕಾರ ಚಳವಳಿ, ಕಾಯ್ದೆ ಭಂಗ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ, ದ್ವಿತೀಯ ದುಂಡು ಮೇಲಿನ ಸಮ್ಮೇಳನ, ಏನು ಭಾರತ ಬಿಟ್ಟು ತೊಲಗಿ ಎಂಬ ಸಾಮಾನ್ಯ ಶಕ 1942ರವರೆಗೆ ಏನಪ್ಪ ಅಂದರೆ ತಮ್ಮ ಯುಗವನ್ನು ವಿದ್ಯಾರ್ಥಿಗಳೇ ಭಾಗ ಈ ಅನ್ನು ಗಮನಿಸ್ತಾ ಹೋಗಿ ಕೆಳಗಿನ ಘಟನೆಗಳನ್ನು ಕಾಲಾಕ್ರಮದಲ್ಲಿ ಬರೆಯಲಿ ಅಂತ ಹೇಳಿದ್ದಾರೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ, 1ನೇ ಪಾಣಿಪತ್ ಕದನ, ಕಳಿಂಗ ಯುದ್ಧ, ಮ್ಯಾನಕೇಟಕ್ಕೆ ಸುಲೇಮಾನ್ ಭೇಟಿ ಕೊಡ್ತಾನೆ. ನೋಡಿರಿ, 1ನೇದು ಕಳಿಂಗ ಯುದ್ಧ ಆಗ್ತದೆ ಮೌರ್ಯ ಸಾಮ್ರಾಜ್ಯದಲ್ಲಿ, ಮ್ಯಾನಕೇಟ, ಸುಲೇಮಾನ್ ಭೇಟಿ, ರಾಷ್ಟ್ರಕೂಟರು, 1ನೇ ಪಾಣಿಪತ್ ಕದನ, ಮೊಘಲರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣವನ್ನು ಕೊಡ್ತಾರೆ. ಸೊ ಇದಿಷ್ಟು ಒಂದು ಕಾಲಾನುಕ್ರಮ ಅಂತ ಹೇಳ್ತೀನಿ ನಾನು. ಸೂಚನೆಗಳಿಗೆ ಪ್ರಶ್ನೆಗಳ ಅನ್ವಯ ಅಂದರೆ ನಿಮಗೆ ಒದಗಿಸಿರುವ ಭಾರತ ಭೂಪಟದಲ್ಲಿ ಕೆಳಗಿನ ಯಾವುದಾದ್ರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿದ ಪ್ರತಿಯೊಂದಕ್ಕೂ 2 ವಾಕ್ಯದಲ್ಲಿ ಉತ್ತರಿಸಿ. ಪಾಟಲಿಪುತ್ರ, ಬಾದಾಮಿ, ಆಗ್ರಾ, ಬಿಜಾಪುರ, ಪಾಂಡಿಚೇರಿ, ಬಾಂಬೆ, ಮೀರತ್ ಈ ಸ್ಥಳಗಳನ್ನು ಇಲ್ಲಿ ಉತ್ತರವನ್ನು ಕೊಡಬೇಕು. 2 ಅಂಕ ಅಥವಾ 2 ವಾಕ್ಯದಲ್ಲಿ ಅಥವಾ 2 ಪದದಲ್ಲಿ. ಅದಕ್ಕಿಂತ ಮೊದಲು ಭಾರತ ನಕ್ಷೆಯನ್ನು ಗುರುತಿಸೋದು. ನೋಡಿರಿ, ಮೊದಲು ಹರಪ್ಪ ನಾಗರಿಕತೆಯಲ್ಲಿ ಬರ್ತದೆ ಪಾಕಿಸ್ತಾನದಲ್ಲಿ, ಅದೇ ರೀತಿ ಮೀರತ್, ಅದೇ ರೀತಿ ಪಾಟಲಿಪುತ್ರ, ಸೊ ಅದೇ ರೀತಿ ಏನಪ್ಪ ಅಂತಂದರೆ ಈ ಆಗ್ರಾ ಎಲ್ಲಿ ಬರ್ತದೆ, ಇನ್ನು ಬಾಂಬೆ, ಬಿಜಾಪುರ, ಬಾದಾಮಿ ಈ ಸ್ಥಳಗಳನ್ನು ನೋಡಿ ಯಾವ ರೀತಿ ನಾವಿಲ್ಲಿ ಗುರುತಿಸಿದ್ದೀವಿ ಅಂಥೇಳಿ. ಸೊ ಇದೇ ರೀತಿ ನೀವು ಕೊಟ್ಟಂಥ ಭೂಪಟದಲ್ಲಿ ಗುರುತಿಸಬೇಕು. ಇನ್ನು ಗುರುತಿಸಿದ ಪ್ರದೇಶಗಳಿಗೆ ಯಾವ ರೀತಿ ಉತ್ತರವನ್ನು ಇಲ್ಲಿ ನಾವು ನೀಡಿದ್ದೇವೆ
ಈ ರೀತಿ ನೀಡಿದರೆ ನಿಮಗೆ ಸರಳವಾಗಿ 10 ಅಂಕ ಸಿಗ್ತದೆ. ಇದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನವಾಗಿತ್ತು. ರಾವಿ ನದಿಯ ದಡದಲ್ಲಿದೆ. ಈಗ ಪಾಕಿಸ್ತಾನದ ಪಂಜಾಬಿನ ಮೊಂಟೆಗೋಮಿನಲ್ಲಿದೆ. ಅದು ಪಶ್ಚಿಮ ಭಾಗದಲ್ಲಿ, ಪಾಕಿಸ್ತಾನದ ಪಶ್ಚಿಮ ಪಂಜಾಬ್ನಲ್ಲಿದೆ. ಇನ್ನು ಪಾಟಲಿಪುತ್ರ ಗಂಗಾ ನದಿಯ ದಡದ ಮೇಲಿದೆ. ಪ್ರಸ್ತುತ ಪಾಟ್ನಾದಲ್ಲಿದೆ. ಬಿಹಾರ್ ರಾಜ್ಯದ ರಾಜಧಾನಿಯಾಗಿತ್ತು. ಮಗಧ ಸಾಮ್ರಾಜ್ಯ ಮೌರ್ಯ ಮತ್ತು ಗುಪ್ತರ ರಾಜಧಾನಿಯಾಗಿತ್ತು. ಬಾದಾಮಿ ನಿಮಗೆ ಗೊತ್ತಿದೆ, ಬಾದಾಮಿ ಚಾಲುಕ್ಯರ ರಾಜಧಾನಿ. ಇದರ ಮೊದಲ ಹೆಸರು ವಾತಾಪಿ ಅಂತ ಹೇಳ್ತೀವಿ. ಗುಹಾಂತರ ದೇವಾಲಯಕ್ಕೆ ಹೆಸರುವಾಸಿ. ಆಗ್ರಾ ಇದು ಉತ್ತರ ಪ್ರದೇಶದಲ್ಲಿ ಯಮುನಾ ನದಿ ದಂಡೆ ಮೇಲಿದೆ. ಮೊಘಲ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಶಹಜಹಾನ್ ಇಲ್ಲಿ ತಾಜ್ಮಹಲನ್ನು ನಿರ್ಮಿಸಿದ್ದಾರೆ. ಈ ರೀತಿಯಾದ ಉತ್ತರಗಳನ್ನು ಕೊಡಬೇಕು. ಬಿಜಾಪುರ ಕರ್ನಾಟಕ ಉತ್ತರ ಭಾಗದಲ್ಲಿ ಇದನ್ನು ನೋಡ್ತೀವಿ. ಆದಿಶಯ ರಾಜಧಾನಿಯಾಗಿತ್ತು. ಗೋಳುಗುಮ್ಮಟ ಪ್ರಸಿದ್ಧವಾದಂಥ ಕಟ್ಟಡ ಇಲ್ಲಿ ಕಾಣ್ತೀವಿ. ಅದಷ್ಟೇ ಇಬ್ರಾಹಿಂ ರೋಜಾ ಬಾರಾಕಮನಸ್ಗಳನ್ನು ಅಲ್ಲಿ ಕಾಣ್ತೀವಿ. ಪಾಂಡಿಚೇರಿ ಇದು ಮದ್ರಾಸ್ ರಾಜ್ಯದ ದಕ್ಷಿಣ ಕೋರಮಂಡಲ ತೀರದಲ್ಲಿದೆ. ಅಷ್ಟೇ ಅಲ್ಲದೆ ಇದು ಏನಾಗಿತ್ತು ಅಂದರೆ ಭಾರತ ಪ್ರಪಂಚ ರಾಜಧಾನಿ ಆಗಿತ್ತು. ಬಾಂಬೆ ಮಹಾರಾಷ್ಟ್ರದ ರಾಜಧಾನಿ ಆಗಿದೆ. ಇದು ಭಾರತದ ಪಶ್ಚಿಮ ತೀರದಲ್ಲಿ ಬ್ರಿಟಿಷ್ ಪ್ರಮುಖ ವ್ಯಾಪಾರಿ ಕೇಂದ್ರ ಆಗಿತ್ತು. ಕಾಂಗ್ರೆಸ್ನ ಮೊದಲ ಅಧಿವೇಶನ ಸಹ ಇಲ್ಲೇ ನಡೀತು ಅಂತ ಹೇಳ್ತೀನಿ. ಸೊ ವಿಡಿಯೋ ಸ್ಪೀಡ್ ಆದರೂ ಸಹ ನಾನು ಏನು ಮಾಡಿದ್ದೀನಿ ಅಂತಂದರೆ 80ಕ್ಕೆ 80 ಅಂಕಗಳನ್ನು ಕವರ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ವಿದ್ಯಾರ್ಥಿಗಳು ಮಿತ್ರ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.